ನಮ್ಮಿಬ್ರು ಪೇರ್ ತುಂಬಾ ಇಷ್ಟಪಟ್ಟು ಒಂದು ತುಂಬಾ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದೆಲ್ಲ ನಮಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾವಿಬ್ರು ಒಟ್ಟಿಗೆ ಆಕ್ಟ್ ಮಾಡಿರೋ ಕಾರಣ 3 ಸಿನಿಮಾ ಆಲ್ಮೋಸ್ಟ್ ಎಲ್ಲ ಬಿಗ್ ಬಾಸ್ ಮುಗಿದ್ಮೇಲೆ ಅಟ್ಲೀಸ್ಟ್ ಒಂದೊಂದು ಪೇರ್ ಅಂತ ಆಗುತ್ತೆ. ಕೆಲವ್ರು ಮದುವೆ ಆಗ್ತಾರೆ, ಕೆಲವ್ರು ಮದುವೆ ಆಗಲ್ಲ. ಲಾಸ್ಟ್ ಇಲ್ವೋ ಗೊತ್ತಿಲ್ಲ, ಬಟ್ ಕರ್ನಾಟಕ ಜನ ಡಿಸೈಡ್ ಮಾಡ್ಬಿಡ್ತಾರೆ, ಇವರಿಬ್ರು ಪೇರ್ಸ್ ಆದ್ರೂ ಚೆನ್ನಾಗಿರುತ್ತೆ, ಇವರಿಬ್ರು ಮದುವೆ ಆದ್ರೂ ಚೆನ್ನಾಗಿರುತ್ತೆ, ಈ ರೀತಿ ಡಿಸೈಡ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಕರ್ನಾಟಕದ ಜನ ಎಸ್ಪೆಷಲಿ ಡಿ ಬಾಸ್ ಅವರ ಅಭಿಮಾನಿಗಳು, ಯಾಕಂದ್ರೆ ನೀವಿಬ್ರು ಡಿ ಬಾಸ್ ಅವರ ಅಭಿಮಾನಿ, ಯಾರೋ ಧರ್ಮಕೀರ್ತಿ ಮತ್ತೆ ನೀವು, ಅಂದ್ರೆ ನಿಮ್ಮನ್ನ ಆ ರೀತಿ ಆಲ್ರೆಡಿ ಪೇರ್ಸ್ ಆಗಿ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಮನಸ್ಸಲ್ಲಿ ಏನಿದೆ? ನೀವೇನು ನಮ್ಮಿಬ್ರನ್ನ ಪೇರಾಗಿ ಇಷ್ಟಪಟ್ಟಿದ್ದೀರ, ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇನ್ನೊಂದು 2 ತಿಂಗಳಲ್ಲಿ. ದಯವಿಟ್ಟು ಅದೇ ಪೇರ್ನ ನೀವು ಇಷ್ಟಪಟ್ಟಿರುವಂಥ ಪೇರನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋದು. ದಯವಿಟ್ಟು ನಿಮ್ಮ ಪ್ರೀತಿ ಸಿನಿಮಾದಲ್ಲಿ ಇರಲಿ. ನಾವು ರಿಯಲ್ ಲೈಫಲ್ಲಿ ನಾವಿಬ್ರು ತುಂಬ ಒಳ್ಳೆ ಫ್ರೆಂಡ್ಸು, ಒಂದು ಪ್ಯೂರ್ ಫ್ರೆಂಡ್ಶಿಪ್ ನಮ್ಮಿಬ್ರು ಮಧ್ಯೆ ಇರುವಂಥದ್ದು. ಯಾವತ್ತೂ ಆ ಒಂದು ಭಾವನೆಗಳು ಎಕ್ಸ್ಚೇಂಜ್ ಆಗಿಲ್ಲ. ಯಾವತ್ತು ನಾನು ನಿಮ್ಮನ್ನು ಲವ್ ಮಾಡ್ತೀನಿ ಅಥವಾ ಇವ್ರು ನನ್ನನ್ನು ಲವ್ ಮಾಡ್ತಾರೆ ಅನ್ನೋದು ಅವರು ನನ್ನ ಹತ್ರ ಹೇಳ್ಕೊಂಡಿಲ್ಲ, ನಾನು ಆ ಥರದ್ದು ಭಾವನೆಗಳನ್ನ ಶೇರ್ ಮಾಡ್ಕೊಂಡಿಲ್ಲ. ನಾವಿಬ್ರು ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಇದೆ, ಆ ಒಂದು ಸ್ನೇಹ ಕಂಟಿನ್ಯೂ ಆಗುತ್ತೆ. ಆ್ಯಂಡ್ ಆನ್ ಸ್ಕ್ರೀನಲ್ಲಿ ಇನ್ನೂ ನಮ್ಮ ಕಾಂಬಿನೇಷನ್ ಸಿನಿಮಾಗಳ ಮುಂದೆ ಮಾಡೋಕ್ಕೆ ಇಷ್ಟಪಡ್ತೀವಿ. ಆನ್ ಸ್ಕ್ರೀನಲ್ಲಿ ನೀವು ನಮ್ಮನ್ನು ನೋಡ್ಬೋದು. ಅಂದರೆ ನೀವು ಓನ್ಲಿ ಆನ್ ಸ್ಕ್ರೀನಲ್ಲಿ ಮಾತ್ರ ಪೇರ್ಸ್ ಆಗಿ ನೋಡಿ ಅಂತ ಹೇಳ್ತೀರಾ? ಅಲ್ಲ, ಮೀನ್ಸ್ ಅಭಿಮಾನಿಗಳೇ ನಾವು ಆನ್ ಸ್ಕ್ರೀನ್ ಪೇರ್ ಆಗಿ ಬರ್ತೀವಿ ಅಂದರೆ ಮೀನ್ಸ್ ಹೀರೋ ಹೀರೋನ್ ಆಗಿ ಬರ್ತೀವಿ, ಸೊ ಆಫ್ ಸ್ಕ್ರೀನು ನೀವು ಎಕ್ಸ್ಪೆಕ್ಟ್ ಮಾಡಿಬಿಡಿ ಅಂತ, ಅಥವಾ ಜಸ್ಟ್ ನಾವು ಫ್ರೆಂಡ್ಸ್ ಆಗಿ ಇರ್ತೀವಿ? ಡೆಫಿನೆಟ್ಲಿ ನಾವು ತುಂಬ ಒಳ್ಳೆಯ ಫ್ರೆಂಡ್ಸು, ಒಂದು ಪ್ಯೂರ್ ಬಾಂಡಿಂಗ್ ಇದೆ ನಾವಿಬ್ರು ನಡುವೆ. ಧರ್ಮ ಅವರು ಎಲ್ಲ ಕಡೆ ಹೇಳ್ದಂಗೆ ಹುಡುಗ ಮತ್ತು ಹುಡುಗಿ ಮಾತ್ರ ಬೆಸ್ಟ್ ಫ್ರೆಂಡ್ಸ್ ಆಗಿರೋದು ಅಷ್ಟೇ ಅಲ್ಲ, ಒಂದು ಹುಡುಗಾನು ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೋದು ಅನ್ನೋದಕ್ಕೆ ಎಕ್ಸಾಂಪಲ್ ನಾನು ಧರ್ಮ ಅವರೇ. ನಾವಿಬ್ರು ತುಂಬ ನಾನು ಹೇಳ್ದಂಗೆ ಪ್ಯೂರ್ ಫ್ರೆಂಡ್ಶಿಪ್ ನಮ್ಮಿಬ್ರು ನಡುವೆ ಇರೋದು. ಆ್ಯಂಡ್ ನಮ್ಮಿಬ್ರು ಪೇರ್ ತುಂಬ ಇಷ್ಟಪಟ್ಟು ಒಂದು ತುಂಬ ಫ್ಯಾನ್ ಪೇಜ್ಗಳು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಅದೆಲ್ಲ ನಮಗೆ ತುಂಬ ಖುಷಿ ಆಗುತ್ತೆ. ಸೊ ನಾವಿಬ್ರು ಒಟ್ಟಿಗೆ ಆ್ಯಕ್ಟ್ ಮಾಡಿರೋ ಕಾರಣ, 3 ಸಿನಿಮಾಗಳು ಆ್ಯಕ್ಟ್ ಮಾಡಿರೋ ಕಾರಣ ಇನ್ನೂ ನಮಗೆ ಪ್ಲಸ್ ಇವಾಗ ಇನ್ನೊಂದು ಸಿನಿಮಾ ನಮ್ದು ರಿಲೀಸ್ ಆಗ್ತಿರೋದಕ್ಕೆ ಆ ಒಂದು ಜೋಡಿ ಹಾಗೆ ಆನ್ ಸ್ಕ್ರೀನಲ್ಲಿ ಕಂಟಿನ್ಯೂ ಆಗುತ್ತೆ. ಸಿನಿಮಾ ಯಾವಾಗ ಬರ್ಬೋದು? ಇನ್ನೊಂದು 2 ಮಂತ್ಸಲ್ಲಿ ರಿಲೀಸ್ಗೆ ಆಗ್ಬೋದು, ಬ್ಯಾಂಗ್ಳೂರಿನ ಅಂತ. ದಯವಿಟ್ಟು ನಿಮ್ಮ ಪ್ರೀತಿ ನಮ್ಮ ಮೇಲಿರಲಿ, ನಮ್ಮ ಸಿನಿಮಾ ಮೇಲಿರಲಿ ಅಂತ ನಾನು ಕೇಳ್ತೀನಿ. ಒಂದು ವೇಳೆ ಮೇಡಮ್, ಆಕ್ಚುಲಿ ಇದು ನಾನು ಮತ್ತೆ ಕೇಳ್ತೀನಿ, ಆಕ್ಚುಲಿ ಅಭಿಮಾನಿಗಳಿಗೋಸ್ಕರ ಕೇಳ್ತೀನಿ ಅಷ್ಟೇ, ನನ್ನ ಇಂಟೆನ್ಷನ್ ಏನಲ್ಲ. ಒಂದ್ ವೇಳೆ ಆ ಥರ ಸಿಚುಯೇಷನ್ಸ್ ಬಂದ್ರೆ, ಅಥವಾ ನಿಮ್ಮ ಮನೆಯಲ್ಲೂ ಫೋರ್ಸ್ ಮಾಡಿ ಅಥವಾ ಅವ್ರ ಮನೆಯಲ್ಲೂ ಫೋರ್ಸ್ ಮಾಡಿ ಅಥವಾ ಆ ಥರ ಸಿಚುಯೇಷನ್ ಬಂದ್ರೆ ಅಕ್ಸೆಪ್ಟ್ ಮಾಡ್ಕೋತೀರಾ? ಇಲ್ಲ ಸರ್, ಅದೆಲ್ಲ ಆ ಒಂದು ಸಿಚುಯೇಷನ್ ಬರಂಗ್ ಚಾನ್ಸ್ ಇಲ್ಲ. ಬಂದ್ರೆ ಬರಲ್ಲ ಅಲ್ಲ, ಬರಲ್ಲ ಅಂತಾನೆ ಹೇಳ್ತೀರಾ ಅಥವಾ ಬಂದ್ಮೇಲೆ ನೋಡ್ಕೊಂಡು ಆ ಟೈಮಲ್ಲಿ ಯಾವ ತರ? ಇಲ್ಲ, ಆ ಸಿಚುಯೇಷನ್ ನಮ್ಮ ಮನೇಲೂ ಬರಲ್ಲ, ಅವ್ರ ಮನೇಲೂ ಬಹುಶಃ ಬರಲ್ಲ. ನಾವು ಒಳ್ಳೆ ಫ್ರೆಂಡ್ಸ್, ಅದು ನಮ್ಮ ಫ್ಯಾಮಿಲಿಗೂ ಗೊತ್ತು, ಅವ್ರ ಫ್ಯಾಮಿಲಿಗೂ ಗೊತ್ತು. ನಮ್ದು ಒಳ್ಳೆ ಫ್ರೆಂಡ್ಸ್. ಸ್ಟ್ರಾಂಗ್ ಡಿಸೈಡ್ ಮಾಡ್ಬಿಟ್ಟಿದ್ದೀರಿ? ಅಫ್ಕೋರ್ಸ್ ಸರ್, ಆ ಥರದ್ದು ಭಾವನೆಗಳೇ ನಾವು ಎಕ್ಸ್ಚೇಂಜ್ ಮಾಡ್ಕೊಂಡಿಲ್ಲ, ಯಾವತ್ತೂ ಆ ಫೀಲಿಂಗ್ಸ್ನ ನಾವು ಶೇರೇ ಮಾಡಿಲ್ಲ. ನೀವು ಬಿಗ್ ಬಾಸ್ ಮನೇಲಿ ಏನು ನೋಡಿರಿ, ನೀವು ಅಲ್ಲೂ ಕೂಡ ಒಂದು ಫ್ರೆಂಡ್ಶಿಪ್ನೇ ನೋಡಿರ್ತೀರ. ನಾವೆಲ್ಲೂ ಫೇಕ್ ಕೂಡ ಮಾಡಿಲ್ಲ, ಏನೋ ಒಂದು ಕಂಟೆಂಟ್ ಕೊಡಬೇಕು ಅಂತ ಏನಲ್ಲ. ಇಟ್ ವಾಸ್ ವೆರಿ ಜೆನ್ಯೂನ್. ಅವ್ರು ಏನು ನನ್ನ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಿರೋ, ನಾನು ಅವ್ರ ಜೊತೆ ಮಾತಾಡ್ತಿದ್ದೆ, ದಿಸ್ ಇಸ್ ಆಲ್ ವೆರಿ ಜೆನ್ಯೂನ್. ಒಂದು ಒಳ್ಳೆ ಬಾಂಧವ್ಯ ಇತ್ತು, ಒಂದು ಎಮೋಷನಲ್ ಸಪೋರ್ಟ್ ಇತ್ತು. ಆ್ಯಂಡ್ ಹೊರಗೆ ಕೂಡ ಅದೇ ಕಂಟಿನ್ಯೂ ಆಗುತ್ತೆ ಬಿಟ್ಟರೆ ನಮ್ಮಿಬ್ರು ಮಧ್ಯೆ ಆ ಥರ ಲವ್, ಮ್ಯಾರೇಜ್ ಈ ಥರದ್ದೆಲ್ಲ ಯಾವುದೇ ಫೀಲಿಂಗ್ಸ್ ಎಕ್ಸ್ಚೇಂಜ್ ಆಗಿಲ್ಲ. ಓಕೆ, ಅಲ್ಲ ಇಲ್ಲಿವರೆಗೂ ಆಗಿಲ್ಲ. ನಾನು ಏನಕ್ಕೆ ಕ್ವಶನ್ ಕೇಳಿದೆ ಅಂದರೆ, ಸೊ ನಾವು ಯಾವುದೇ ಒಬ್ಬ ಆ್ಯಕ್ಟರ್ನ ಕೇಳಿದಾಗ ನೆಕ್ಸ್ಟ್ ನೀವು ರಾಜಕೀಯಕ್ಕೆ ಬರ್ತೀರಾ ಅಥವಾ ಇದು ಸದ್ಯಕ್ಕೆ ನನಗೆ ಆ ಆಲೋಚನೆ ಇಲ್ಲ, ನೆಕ್ಸ್ಟ್ ಮೇ ಬಿ ಬಂದರೂ ಬರ್ಬೋದು ಆಲೋಚನೆ ಅಂತ ಹೇಳ್ತಾರೆ. ಸೊ ಆ ರೀತಿ ಏನಾದರೂ ಹೇಳ್ತೀರೇನೋ, ಅಥವಾ ಆ ಸಿಚುಯೇಷನ್ ಹೇಗಿರುತ್ತೋ ಹಾಗಾಗಿ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಿರೋ? ಸರ್, ನನಗೆ ಆದ ಜವಾಬ್ದಾರಿಗಳು ತುಂಬ ಇದೆ. ಆ್ಯಂಡ್ ನಾನು ಇನ್ನೂ ಸಿನಿಮಾಗಳನ್ನ ಮಾಡಬೇಕು. ಆ್ಯಂಡ್ ನನ್ನನ್ನು ನಾನು ಒಂದು ಒಳ್ಳೆ ಹೀರೋಯಿನ್ ಆಗಿ ನಾನು ನೋಡ್ಕೋಬೇಕು. ಅದ್ರ ಕಡೆ ನನ್ನ ಕಾನ್ಸಂಟ್ರೇಷನ್ ಕಂಪ್ಲೀಟ್. ಒಳ್ಳೆ ಸಿನಿಮಾಗಳನ್ನ ಮಾಡಬೇಕು. ಆ್ಯಂಡ್ ನನಗೆ ಅದ ಜವಾಬ್ದಾರಿಗಳನ್ನ ನಿಭಾಯಿಸಬೇಕು. ಆ್ಯಂಡ್ ನನ್ನ ಅಪ್ಪ ಅಮ್ಮ ತಮ್ಮನ್ನು ಚೆನ್ನಾಗಿ ನೋಡ್ಕೋಬೇಕು. ಅದಷ್ಟೇ ಇದೆ ನನ್ನ ಗುರಿ, ಅದಷ್ಟೇ ಆಗಿದೆ. ಸೊ ಈಗ ಸದ್ಯಕ್ಕೆ ಮದುವೆ, ಲವ್ ಅನ್ನೋದು ಇನ್ನೂ ನನ್ನ ಮೈಂಡಿಗೆ ಬಂದಿಲ್ಲ. ಆಲ್ಮೋಸ್ಟ್ ಸುಮಾರು ವರ್ಷಗಳಿಂದನೂ ನನ್ನನ್ನು ನಾನು ಒಂದು ಇಲ್ಲಿ ನೋಡ್ಕೋಬೇಕನ್ನೋ ಆಸೆ ನನಗಿದೆ. ಅದಕ್ಕೋಸ್ಕರ ನಾನು ಪ್ರತಿದಿನ ಎಫರ್ಟ್ ಆಗ್ತಿದ್ದೀನಿ. ಆ ಒಂದು ಮೈಂಡ್ ಸೆಟ್ ಇರಬೇಕಾದ್ರೆ ನಾನು ಯಾವ ಕಡೆನೂ ಡೈವರ್ಟ್ ಆಗೋಕ್ಕೆ ಇಷ್ಟಪಡಲ್ಲ. ಸೊ ನನ್ನ ಜವಾಬ್ದಾರಿಗಳಿಂದ ಅದನ್ನು ಫುಲ್ಫಿಲ್ ಮಾಡಿ ನನ್ನ ಅಪ್ಪ ಅಮ್ಮ ತಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬೋದು ಅದನ್ನು ನಾನು ನಿಭಾಯಿಸಿ, ಆ್ಯಂಡ್ ನನ್ನ ಕರ್ತವ್ಯ, ನನ್ನ ಸಿನಿಮಾಗಳನ್ನ ಮಾಡೋ ಆಸೆ ಏನಿದೆ, ಅದು ಯಾವ ಭಾಷೆ ಆಗಿದ್ರೂ ನಾನು ಒಳ್ಳೆ ಸಿನಿಮಾಗಳನ್ನ ಮಾಡಬೇಕನ್ನೋ ಆಸೆ ಇದೆ. ಸೊ ಅದ್ರ ಕಡೆ ನನ್ನ ಗಮನ ಇದೆ ಈಗ ಆ್ಯಸ್ ಆಫ್ ನೌ. ಓಕೆ, ಜಸ್ಟ್ ಕೆರಿಯರ್ನ ಕಾನ್ಸಂಟ್ರೇಟ್ ಮಾಡ್ತಿದ್ದೀನಿ. ಆ್ಯಂಡ್ ನಾನು ಈಗ ನನ್ನ ಅಪ್ಪ ಅಮ್ಮನ ಕೈಯಲ್ಲಿ ಏನೇನು ಆಗಿರಲ್ಲ ಇಷ್ಟು ದಿನ, ಅದನ್ನೆಲ್ಲ ನಾನು ಫುಲ್ಫಿಲ್ ಮಾಡಬೇಕು ಅನ್ನೋ ಒಂದು ಆಸೆಗಳಿದೆ. ಸೊ ನನ್ನ ಮೈಂಡ್ ಅಷ್ಟೇ ಇವಾಗ ಸದ್ಯ ಕೊಡ್ತಾ ಇರೋದು.